ಬಿಜೆಪಿ ಹೋರಾಟದ ನಡುವೆಯೇ ಗರಿಗೆದರಿದ ರೆಬಲ್ಸ್ ರಾಜಕಾರಣ. ಜನಾಕ್ರೋಶ ಯಾತ್ರೆ ನಡುವೆಯ ಹೊತ್ತಿನಲ್ಲೇ ದೆಹಲಿಗೆ ಹೊರಟಿದ್ದಾರೆ ಭಿನ್ನರು. ಪಕ್ಷದ ವರಿಷ್ಠರ ಭೇಟಿಗೆ ಮುಂದಾದ ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್ ಮುಂದಿನ ವಾರ ದೆಹಲಿಗೆ ತೆರಳಿ ಪಕ್ಷದ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಪಡೆದಿದ್ದ ಬಿಪಿ ಹರೀಶ್, ಶಿಸ್ತು ಸಮಿತಿ ಸೂಚನೆಯಂತೆ ಅದಕ್ಕೆ ಉತ್ತರವನ್ನೂ ನೀಡಿರುವಂತ ನಾಯಕರು ಈಗ ಪಕ್ಷದ ನಾಯಕರ ಭೇಟಿಯಾಗಿ ಮೌಖಿಕವಾಗಿ ಉತ್ತರವನ್ನು ಒದಗಿಸೋಕೆ ನಿರ್ಧರಿಸಿದ್ದಾರೆ. ಪಕ್ಷದ ಸ್ಥಿತಿಗತಿ ಬದಲಾವಣೆ ಅವಶ್ಯಕತೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡೋಕೆ ನಿರ್ಧರಿಸಲಾಗಿದೆ. ಉಚ್ಚಾಟನೆಗೆ ಒಳಪಟ್ಟಿರೋರನ್ನ ಮರಳಿ ಕರೆಸೋ ಬಗ್ಗೆ ಚರ್ಚಿಸೋಕೆ ಚಿಂತನೆಯನ್ನ ಮಾಡಲಾಗಿದೆ. ಆ ಮೂಲಕ ಪಕ್ಷಕ್ಕೆ ಹಿಂದಿನ ಶಕ್ತಿಯನ್ನ ತುಂಬೋದಕ್ಕೆ ರೆಬಲ್ಸ್ ನಾಯಕರು ನಿರಂತರವಾದ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಯತ್ನಾಳ್ ವಿಚಾರದಲ್ಲಿ ವರಿಷ್ಠರ ನಿರ್ಧಾರ ಪರಾಮರ್ಶೆ ಮಾಡೋದಕ್ಕೆ ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ನೋಡಿ, ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಎಲ್ಲದರ ನಡುವೆ ಕಾಂಗ್ರೆಸ್ನ ವಿರುದ್ಧ ಹೋರಾಡೋದಕ್ಕೆ ಮುಂದಾಗಿರೋದು. ಜನಾಕ್ರೋಶ ಯಾತ್ರೆಯ ಮುಖಾಂತರವಾಗಿ ಪಕ್ಷವನ್ನ ಕಾಂಗ್ರೆಸ್ ಅನ್ನ ಕಟ್ಟ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರೋದು. ಆದರೆ ಪಕ್ಷದೊಳಗಡೆ ಸಾಕಷ್ಟು ರೀತಿಯಾದಂಥ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು ಇದೆ. ಹಾಗಾಗಿ ಈ ಹೋರಾಟಗಳ ನಡುವೆಯೇ ರೆಬಲ್ಸ್ ರಾಜಕಾರಣ ಅನ್ನೋದು ಕೂಡ ಗರಿಗೆದರ್ತಾ ಇದೆ. ಈ ಜನಾಕ್ರೋಶ ಯಾತ್ರೆಯನ್ನ ವಿಜಯೇಂದ್ರ ಅವರು ಒಂದ್ ಕಡೆಯಲ್ಲಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅಸಮಾಧಾನಿತರು, ಭಿನ್ನಾಭಿಪ್ರಾಯ ಇರುವವರು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ದೆಹಲಿಗೆ ಭೇಟಿ ಕೊಡ್ತಾ ಇರೋ ಉದ್ದೇಶ ಏನು ಅಂತ ಅಂದ್ರೆ, ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ, ಅವರನ್ನ ವಾಪಸ್ ಪಕ್ಷಕ್ಕೆ ಕರೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ಮನವಿ ಮಾಡೋದು. ಒಮ್ಮೆ ಪರಾಮರ್ಶೆಯನ್ನ ಮಾಡಿ ಯಾಕೆ ಉಚ್ಚಾಟನೆಯನ್ನ ಮಾಡಬೇಕಾಗಿತ್ತು, ಅವ್ರ ಪಕ್ಷದಲ್ಲಿ ಇರೋದ್ರಿಂದ ಪಕ್ಷಕ್ಕೆ ವರ್ಚಸ್ಸು ಇರುತ್ತೆ, ಈ ಥರದೊಂದು ವಿಚಾರ. ಹಾಗೇನೆ ಬಿಜೆಪಿಯಲ್ಲಿ ಏನ್ ಸರ್ಜರಿ ಮಾಡೋದು ಬಾಕಿ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಆಂತರಿಕವಾಗಿ, ಅದೆಲ್ಲದ್ರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ತೆರಳ್ತಾ ಇರೋದು. ಇವರು ಹೋಗೋ ಈ ಕೆಲಸ ವರ್ಕೌಟ್ ಆಗತ್ತಾ ಅಥವಾ ಹೋದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರ್ತಾರೋ ಗೊತ್ತಿಲ್ಲ. ಆದರೆ ಭಿನ್ನಾಭಿಪ್ರಾಯ ಇರುವಂಥ ಭಿನ್ನಮತೀಯರು ಒಂದಷ್ಟು ರೀತಿಯಾದಂಥ ಸರ್ಕಸ್ಸನ್ನು ಮಾಡ್ತಾ ಇರೋದಂತೂ ನಾವಿಲ್ಲಿ ಗಮನಿಸಬಹುದು. ಯಾವುದಾದ್ರೂ ಒಂದು ಮಾರ್ಗದ ಮುಖಾಂತರವಾಗಿ ಯತ್ನಾಳ್ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂಥದ್ರಲ್ಲಿ ಪ್ರಯತ್ನವನ್ನು ಪಡ್ತಾ ಇರೋದು. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸದ್ಯ ಪಕ್ಷದ ಸ್ಥಿತಿಗತಿ ಏನಿದೆ, ಪಕ್ಷದಲ್ಲಿ ಏನು ಬದಲಾವಣೆ ಮಾಡಬೇಕಾಗಿದೆ, ಏನು ಬದಲಾವಣೆಯನ್ನು ಕಾರ್ಯಕರ್ತರು ಬಯಸ್ತಾ ಇದ್ದಾರೆ, ಬದಲಾವಣೆ ಮಾಡಿದ್ರೆ ಏನು ಪರಿಣಾಮ ಆಗತ್ತೆ, ಇದೆಲ್ಲದರ ಬಗ್ಗೆಯೂ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು ಈ ನಾಯಕರುಗಳು. ಈಗ ಹೈಕಮಾಂಡ್ಗೆ ಹೋಗ್ತಾ ಇರೋದ್ರಿಂದ ಸಹಜವಾಗಿಯೇ ಅಲ್ಲಿಗೆ ಹೋಗಿ ಬಂದಮೇಲೆ ಏನು ಬೆಳವಣಿಗೆ ಆಗತ್ತೆ, ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಹೋರಾಟದ ಹಾದಿ ಜನಾಕ್ರೋಶ ಯಾತ್ರೆಯನ್ನ ಶುರು ಮಾಡಿದ್ದಾರೆ ವಿಜಯೇಂದ್ರ ಅವರು. ಇನ್ನೊಂದು ಕಡೆಯಲ್ಲಿ ಅಸಮಾಧಾನಿತರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಚರ್ಚಿಸೋಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ರಾಕೇಶ್? ಇದು ನೀತಿ ಬಿಜೆಪಿಯ ಬಣ ರಾಜಕಾರಣದಲ್ಲಿ ಮತ್ತೆ ಸಣ್ಣದೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಪಕ್ಷದ ವೇದಿಕೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಒಳಗೊಂಡಂತೆ ಇಡೀ ಪಕ್ಷ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಮತ್ತೊಂದು ಕಡೆ ಭಿನ್ನರ ಬಳಗ ವರಿಷ್ಠರನ್ನ ಭೇಟಿ ಮಾಡಿ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ. ಮುಂದಿನ ವಾರದಲ್ಲಿ ಬಿಜೆಪಿಯ ಬಂಡಾಯ ಬಣದ ಇಬ್ಬರು ನಾಯಕರುಗಳಾದ ಜಿಎಂ ಸಿದ್ದೇಶ್ವರ್ ಹಾಗೆ ಬಿಪಿ ಹರೀಶ್ ಅವರು ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆ ಮಾಡುವ ಚಿಂತನೆಯನ್ನ ನಡೆಸಿದ್ದಾರೆ. ಮೂಲಗಳ ಮಾಹಿತಿಯ ಪ್ರಕಾರ ಮುಂದಿನ ವಾರ ತೆರಳಿ ತಮ್ಮ ಪಕ್ಷದ ಹಾಲಿ ಸ್ಥಿತಿಗತಿಗಳು ಮತ್ತು ಈಗ ಪಕ್ಷದಲ್ಲಿ ಬಣ ರಾಜಕಾರಣ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದನ್ನ ತಿಳಿಸುವಂತ ಪ್ರಕ್ರಿಯೆಯನ್ನ ಅವರು ಮಾಡಲಿದ್ದಾರೆ. ವರಿಷ್ಠರು ಭೇಟಿಗೆ ಅವಕಾಶ ನೀಡಿದ ಸಂದರ್ಭದಲ್ಲಿ ಅವರ ಜೊತೆ ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ಯಾಕೆ ಪಕ್ಷದಲ್ಲಿ ಈ ಬಣ ರಾಜಕಾರಣ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅನ್ನೋದನ್ನ ವಿವರಿಸಲಿದ್ದಾರೆ. ಹಾಗೆ ಪಕ್ಷದ ಅನಿವಾರ್ಯ ಸ್ಥಿತಿಯಲ್ಲಿ ನಾಯಕತ್ವದ ಕೊರತೆ ಎದುರಿಸುತ್ತಿರುವಂತಹ ಪಕ್ಷಕ್ಕೆ ಹಿರಿಯರ ಮಾರ್ಗದರ್ಶನ ಅವಶ್ಯಕತೆ, ಹೀಗಾಗಿ ಪಕ್ಷದಿಂದ ಹೊರಗಿಟ್ಟಿರುವಂತಹ ಪಕ್ಷದ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟು ನಿಂತಿರುವ ಹಿರಿಯ ನಾಯಕರುಗಳನ್ನ ಮರಳಿ ಪಕ್ಷಕ್ಕೆ ಕರೆತರುವ ವಿಚಾರವಾಗಿಯೂ ಕೂಡ ಅವರು ಚರ್ಚೆಯನ್ನು ನಡೆಸುವರಿದ್ದಾರೆ ಅಂತ ತಿಳಿಸಲಾಗಿದೆ. ಸೊ ಈ ಎಲ್ಲ ವಿಚಾರಗಳು ಅಧಿಕೃತ ಆಗಿಲ್ಲ, ಆದ್ರೆ ಮುಂದಿನ ವಾರದಲ್ಲಿ ಅವರು ದೆಹಲಿಗೆ ತೆರಳಿದ ವೇಳೆ ಈ ಎಲ್ಲ ವಿಚಾರಗಳ ಜೊತೆ ಚರ್ಚೆಯನ್ನು ನಡೆಸಬೇಕು ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಎರಡು ಬಣಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ಮತ್ತಷ್ಟು ಬಿಗಡಾಯಿಸುವಂತ ಸಾಧ್ಯತೆ ಇದೆ. ಯತ್ನಾಳ್ ಅವರನ್ನ ಪಕ್ಷಕ್ಕೆ ಮರಳಿ ತರಲೇಬೇಕು ಅನ್ನುವಂತಹ ಹೋರಾಟಕ್ಕೆ ಬಣಕ್ಕೆ ಅಲ್ಲಿನ ಭಿನ್ನರ ಬಣ ನಿರ್ಧರಿಸಿಕೊಂಡಿದೆ. ಪ್ರತ್ಯೇಕವಾಗಿ ಸಭೆಗಳನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಸೂಚಿಗಳನ್ನ ಅದು ರೆಡಿ ಮಾಡ್ತಲೇ ಇದೆ. ಪಕ್ಷದ ರಾಜ್ಯ ನಾಯಕರ ಮೇಲೆ ಹಾಗೆ ರಾಷ್ಟ್ರೀಯ ನಾಯಕರ ಮೇಲೆ ಒತ್ತಡವನ್ನ ಹೇರಿ ಯತ್ನಾಳ್ ಅವರ ಜೊತೆಗೆ ಪಕ್ಷದಿಂದ ಹೊರಹಾಕಲ್ಪಟ್ಟಿರುವಂತಹ ಇನ್ನೊಂದಷ್ಟು
ಪ್ರಮುಖ ನಾಯಕರುಗಳನ್ನ ಮರಳಿ ತರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಸದ್ಯಕ್ಕೆ ಮೊದಲು ಯತ್ನಾಳ್ ಅವರನ್ನ ಒಳಗೆ ಸೇರಿಸ್ಕೋಬೇಕು, ಆ ನಂತರದಲ್ಲಿ ಉಳಿದಂತೆ ಹಿರಿಯ ನಾಯಕರುಗಳ ಸಂಘಟನೆಯನ್ನ ಮಾಡುವ ಮುಖಾಂತರ ನಾವು ಇದರಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನುವಂತ ಚರ್ಚೆ ಅವರಲ್ಲಿ ನಡೀತಾ ಇದೆ. ಅದರ ಭಾಗವಾಗಿ ಈ ಇಬ್ಬರು ನಾಯಕರು ದೆಹಲಿಗೆ ತೆರಳುತ್ತಿದ್ದಾರೆ. ಉಳಿದಂತೆ ತಟಸ್ಥ ಬಣದ ನಾಯಕರ ಸಹಕಾರವನ್ನು ಕೂಡ ಪಡೆದುಕೊಂಡು ಪಕ್ಷದ ಪುನರ್ರಚನೆಯ ಕಾರ್ಯದಲ್ಲಿ ಬಲವಾಗಿ ನಿಲ್ಲಬೇಕು ಅನ್ನುವಂತ ಯೋಚನೆಯನ್ನ ಬಿನ್ನರ ತಂಡ ಮಾಡ್ಕೊಳ್ತಿದೆ. ಅದಕ್ಕೆ ಪೂರಕ ವಾತಾವರಣ ಹಾಗೂ ಸನ್ನಿವೇಶ ಸಿಕ್ಕಾಗ ಅದನ್ನ ಮಾಡಬೇಕು ಅನ್ನುವಂತ ಯೋಚನೆಯನ್ನ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಹೀಗೆ ಒಂದು ಕಡೆ ಹೋರಾಟ, ಮತ್ತೊಂದು ಕಡೆ ವರಿಷ್ಠ ನಾಯಕರ ಭೇಟಿ ಮಾಡುವ ಮುಖಾಂತರ ಪಕ್ಷದಲ್ಲಿ ಆಗಿರುವಂತಹ ಅಸಮಾಧಾನಗಳನ್ನ ಸರಿಪಡಿಸಿಕೊಂಡು ಮತ್ತೆ ಶಿಸ್ತಿನ ಪಕ್ಷದ ಒಳಗೆ ಎಲ್ಲವನ್ನ ಸರಿ ಮಾಡಿಕೊಂಡು ಹೋಗುವಂತ ಯೋಚನೆಯನ್ನು ಎರಡೂ ಬಣಗಳು ಮಾಡ್ಲಿಕ್ಕೆ ಹೊರಟಿದೆ. ರಾಜ್ಯಾಧ್ಯಕ್ಷರು ಈ ವಿಚಾರದಲ್ಲಿ ಇದುವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಆದ್ರೆ ಬಿನ್ನರ ಬಣ ತನ್ನ ಶಕ್ತಿ ಸಾಮರ್ಥ್ಯವನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡುವುದಕ್ಕೆ ವೇದಿಕೆಯನ್ನು ರೆಡಿ ಮಾಡ್ತಾ ಇದೆ. ಯಾವ ಕಾಲಕ್ಕೆ ಇದು ಸ್ಪಷ್ಟ ಚಿತ್ರಣವನ್ನ ಪಡಿತದೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.